ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಭಾಳಷ್ಟು ಜನರು ಹೇಳ್ತಿರ್ತಾರೆ, ಕಾಲು ಜೋಮ್ ಬರ್ತಾವೆ ಸರ್, ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಾಕು, ಕೈಯು ಜೋಮ್ ಬರ್ತಾವೆ ಸರ್, ಒಂಥರ ಮರಗಟ್ಟದಂಗೆ ಆಗ್ಬಿಡ್ತಾವೆ ಸರ್, ಏನಿದು ಕಾಯಿಲೆನಾ ಏನು ಎತ್ತ ಅಂತಂದು ಕನ್ಫ್ಯೂಷನ್ಲಿರ್ತಾರೆ. ವೀಕ್ಷಕರೇ, ಈಗ ಈ ರೀತಿ ಜೋಮ್ ಬರಲಿಕ್ಕೆ ಕಾರಣ ಎರಡು. ಒಂದು ನರಗಳ ದೌರ್ಬಲ್ಯತೆ, ಇನ್ನೊಂದು ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋಂಥದ್ದು. ಈ ನರಗಳ ದೌರ್ಬಲ್ಯತೆ ಆಗಲಿಕ್ಕೆ ಹಲವಾರು ಕಾರಣ ಇದೆ, ರಕ್ತ ಸಂಚಾರ ಆಗದೇ ಇರಲಿಕ್ಕೆ ಹಲವಾರು ಕಾರಣ. ನರಗಳ ದೌರ್ಬಲ್ಯತೆ ಆಗಲಿಕ್ಕೆ ಡಯಾಬಿಟಿಕ್ ಇರ್ಬೋದು, BP ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ ಇನ್ಯಾವುದೋ ನರಗಳಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳಿರ್ಬೋದು. ರಕ್ತ ಸಂಚಾರ ಆಗದೇ ಇರಲಿಕ್ಕೆ ಕಾರಣ ನಿಮ್ಮ ಜೀವನ ಶೈಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಕೂತ್ಕೊಂಡ ಹತ್ರ ಕೂತ್ಕೊಳ್ಳೋದು. ಬ್ಯಾಂಕರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಕ್ಲರಿಕಲ್ ವರ್ಕ್ ಮಾಡೋ ಅಂಥವರು ಬೆಳಿಗ್ಗೆ ಕೂತ್ಕೊಂಡರು ಸಾಯಂಕಾಲ ತನಕ ಎದ್ದೇಳಲ್ಲ. ಅಥವಾ ಟೈಟ್ ವೇರಿಂಗ್ಸ್, ಕೆಲವರು ಮಹಿಳೆಯರು ಇಷ್ಟಿಷ್ಟೇ ಟೈಟ್ ವೇರಿಂಗ್ಸನ್ನು ಯೂಸ್ ಮಾಡ್ತಾರೆ, ಅಥವಾ ಪುರುಷರು ಟೈಟ್ ಜೀನ್ಸನ್ನು ವೇರ್ ಮಾಡ್ತಾರೆ, ಅಥವಾ ಟೈಟ್ ಟಿ ಶರ್ಟ್ಸನ್ನು ವೇರ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ರಕ್ತ ಸಂಚಾರ ಆಗುವುದಿಲ್ಲ. ರಕ್ತ ಸಂಚಾರ ಯಾವಾಗ ಆಗಲ್ವಾ ಅಲ್ಲಿ ಮರಗಾಡ್ತದೆ, ಜೋಮ್ ಬರ್ತದೆ. ಸೊ ದಿಸ್ ಈಸ್ ಎ ಪ್ರೊಫೆಷನಲ್ ಹಜಾರ್ಡ್ ಅಂತಲೇ ಹೇಳ್ಬೋದು. ನಿಮ್ಮ ಪ್ರೊಫೆಷನ್ನಿಗೆ ಸಂಬಂಧಪಟ್ಟಿರೋ ಹಾಗೆ ಯಾವಾಗ ಅತಿ ಹೆಚ್ಚವಾಗಿ ನೀವು ನಿಮ್ಮ ಕೈಕಾಲುಗಳನ್ನು ಆಡಿಸಲ್ವೋ, ನೋಡಿ ವೀಕ್ಷಕರೇ, ನಾನು ನಿಂತ್ಕೊಂಡಿದ್ದೀನಿ, ನಿಂತ್ಕೊಂಡಾಗ ನಮ್ಮ ಹಾರ್ಟ್ ಪಂಪ್ ಮಾಡಿದಾಗ ರಕ್ತ ಸಂಚಾರ ಗುರುತ್ವಾಕರ್ಷಣ ಬಲ ಇರೋದ್ರಿಂದ ಕೆಳಗಡೆ ಬಂದ್ಬಿಡ್ತು, ಕಾಲಿಗೆ ಸಂಚಾರ ಆಯಿತು. ಕಾಲಿಗೆ ಸಂಚಾರ ಆಗಿರೋ ಅಂತಹ ಬ್ಲಡ್ಡು ಮತ್ತೆ ಮೇಕೆ ಬರಬೇಕಲ್ಲ, ಇದು ನಿತ್ಯ ನಿರಂತರವಾಗಿ ನೀವು ಫ್ಲೋ ಆಗ್ತಾ ಇರಬೇಕಲ್ವ ನಾನು ಜೀವಂತವಾಗಿರೋ ತನಕನೂ. ಯಾವಾಗ ನಾನು ಇದೇ ಸ್ಥಿತಿಯಲ್ಲಿ ನಿಂತುಬಿಟ್ಟೆ ಅಂತಂದರೆ ಕೆಳಗೆ ಹೋಗಿರುವಂತಹ ಬ್ಲಡ್ಡು ಮೇಲಕ್ಕೆ ಬರಲ್ಲ ವೀಕ್ಷಕರೇ. ಯಾಕೆ? ಗುರುತ್ವಾಕರ್ಷಣ ಬಲ ಇದೆ. ಗುರುತ್ವಾಕರ್ಷಣದ ಬಲದ ವಿರುದ್ಧವಾಗಿ ಅದು ಚಲಿಸ್ಬೇಕು ಅಂತಂದರೆ ನಾನು ಕಾಲನ್ನು ಮುಂದಕ್ಕಿಡಬೇಕು, ಮೂಮೆಂಟನ್ನು ಮಾಡಬೇಕು. ಮೂಮೆಂಟನ್ನು ಮಾಡಿದಾಗ ಏನಾಗ್ತದೆ, ಆ ಒಂದು ಬ್ಲಡ್ ಕ್ಯಾಪಿಲರೀಸ್ ಅಂತಂದರೆ ರಕ್ತ ಸಂಚಾರವಾಗುವಂತಹ ನಾಳಗಳಿದೆಯಲ್ಲ, ನಾಳದಲ್ಲಿರುವಂತಹ ಬ್ಲಡ್ಡು ಮೂವ್ ಆಗ್ತದೆ. ಹೆಂಗೆ ನೋಡಿ, ಆ ರಕ್ತದ ನಳಿಕೆಗಳು ಮಸಲ್ಸಿನ ಮಧ್ಯದಲ್ಲಿರ್ತದೆ. ನಾನು ಹೆಜ್ಜೆಯನ್ನಿಟ್ಟಾಗ ಕಾಲನ್ನು ಮೂಮೆಂಟ್ ಮಾಡಿದಾಗ ಮಸಲ್ಸ್ ಇಚ್ಕಲ್ಪಡ್ತದೆ. ಮಸಲ್ಸ್ ಇಚ್ಚಿಕಿದಾಗ ಅದರಲ್ಲಿರುವಂತಹ ರಕ್ತ ಸಂಚಾರ ಗುರುತ್ವಾಕರ್ಷಣದ ವಿರುದ್ಧ ದಿಕ್ಕಿನಲ್ಲಿ ಫ್ಲೋ ಆಗ್ತದೆ. ಹಂಗೆ ಫ್ಲೋ ಆದಾಗ ಆಕ್ಸಿಜನೇಟೆಡ್ ಬ್ಲಡ್, ಡಿಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್, ಡಿಆಕ್ಸಿಜನೇಟೆಡ್ ಬ್ಲಡ್, ಈ ಥರ ಕನ್ವರ್ಷನ್ ಆಫ್ ಬ್ಲಡ್ ಆಗ್ತದೆ. ನಿತ್ಯ ನಿರಂತರವಾಗಿ ಹರಿತಾ ಇರ್ತದೆ. ಯಾವಾಗ ರಕ್ತ ಒಂದು ಕಡೆ ನಿಲ್ತು ಅಂತಂದರೆ ಅಲ್ಲಿ ರಕ್ತ ಕೆಡ್ತದೆ. ನದಿಯ ನೀರನ್ನು ನೋಡಿದ್ದೀರಿ ನೀವು, ನದಿ ಹರಿತಾ ಇದ್ದರೆ ನೀರು ಕೆಡಲ್ಲ, ನದಿ ನಿಲ್ತು ಅಂತಂದರೆ ನೀರು ಕೆಡ್ತದೆ, ದುರ್ವಾಸನೆ ಬರ್ತದೆ. ಅದೇ ರೀತಿ ಈ ರಕ್ತ ಇದೆಯಲ್ಲ, ನಮ್ಮ ದೇಹದಲ್ಲಿ ಇದೊಂದು ವೆಹಿಕಲ್ ಇದ್ದಂಗೆ. ನಾವು ತಿಂದಂಥ ಆಹಾರಗಳನ್ನು, ಪ್ರೋಟೀನು, ವಿಟಮಿನ್ನು, ಸತ್ವ, ಸಾರಸತ್ವಗಳನ್ನು ನಮ್ಮ ನ್ಯೂಕಂಟ್ ಕಾರ್ನರ್ಸ್ಗೆ, ನಮ್ಮ ದೇಹದ ಎಲ್ಲ ಅಣುಗಳಿಗೂ ಸಲ್ಲಿಸ್ಬೇಕು, ರೀಚ್ ಮಾಡಬೇಕು ಅಂತಂದರೆ ಈ ರಕ್ತ ಒತ್ಕೊಂಡು ಹೋಗುತ್ತೆ. ಅದನ್ನ ನೀವು ತಿಂದಿರೋ ಅಂಥದ್ದನ್ನ ಅಲ್ಲಿ ರೀಚ್ ಮಾಡಲಿಕ್ಕೆ ವೆಹಿಕಲ್ ಇದು. ಆ ವೆಹಿಕಲ್ ಸ್ಟಾಪ್ ಆಗ್ಬಿಡ್ತು ಅಂತಂದರೆ ನೀವು ತಗೊಂಡಿರೋ ಅಂತಹ ಯಾವುದೇ ಪೋಷಕಾಂಶಗಳು ನ್ಯೂಕಂಟ್ ಕಾರ್ನರ್ಸ್ಗೆ ರೀಚ್ ಆಗಲ್ಲ. ರೀಚ್ ಆಗದೇ ಇದ್ದಾಗ ಅಲ್ಲಿ ನಮ್ನೆಸ್, ಜೋಮು ಅಥವಾ ಆಕ್ಸಿಜನ್ ಸಪ್ಲೈ ಆಗಿರಲ್ಲ, ಅಲ್ಲಿ ಏನೋ ನ್ಯೂನತೆ ಆಗ್ತದೆ, ನರಗಳ ದೌರ್ಬಲ್ಯತೆ ಆಗ್ತದೆ. ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ನಿಮ್ಮ ಆಕ್ಯುಪೇಷನ್ನು ಅಥವಾ ನಿಮ್ಮ ಸಿಟ್ಟಿಂಗ್ ಪೋಶ್ಚರು, ನೀವು ಮಾಡ್ತಿರುವಂತಹ ಕಾರ್ಯವೈಖರಿಗಳು, ದಿನಚರಿಗಳು ಚೇಂಜ್ ಮಾಡ್ಕೊಳ್ಳೇಬೇಕು. ನಿತ್ಯ ನೀವು ಚಟುವಟಿಕೆಯಿಂದ ಇರಬೇಕಾಗ್ತದೆ. ಸೆಡೆಂಟರಿ ಲೈಫ್ ಸ್ಟೈಲ್ ಈಸ್ ಆಲ್ವೇಸ್ ಹಾರ್ಮ್ಫುಲ್. ನಿತ್ಯ ಚಟುವಟಿಕೆಯಿಂದ ಸಾಯುವವರೆಗೂ ಕೂಡ ನೀವು ಚಟುವಟಿಕೆಯಿಂದ ಇರಬೇಕಾಗ್ತದೆ. ಅದೊಂದೇ ಪರಿಹಾರ. ಅದ್ರ ಜೊತೆಗೆ ಹಲವಾರು ಯೋಗಾಸನ, ಎಕ್ಸಸೈಸು, ಸ್ವಿಮ್ಮಿಂಗು, ಸ್ಕಿಪ್ಪಿಂಗು, ಡ್ಯಾನ್ಸಿಂಗು, ಸೈಕ್ಲಿಂಗು ಇವನ್ನೆಲ್ಲವನ್ನು ಮಾಡೋದ್ರಿಂದ ಈ ಒಂದು ಜೋಮ್ ಬರುವಂತಹ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸಾಧ್ಯತೆ. ಜೊತೆಗೆ ಅಭ್ಯಂಗ ಸ್ವೇದ, ದಿನನಿತ್ಯ ಬಾಡಿಗೆಲ್ಲ ಮಸಾಜ್ ಮಾಡ್ಕೊಂಡು ಸ್ಟೀಮ್ ಬಾತ್ ತಗೊಳ್ಳೋದ್ರಿಂದ ಕೂಡ ರಕ್ತ ಸಂಚಾರ ಸರಾಗವಾಗಿ ಈ ಥರದ ಜೋಮ್ ಬರುವಂತಹ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸಾಧ್ಯ. ಇವನ್ನೆಲ್ಲವನ್ನು ರೂಢಿಸ್ಕೊಳ್ಳಿ. ಎಲ್ಲದಕ್ಕೂ ಔಷಧಿ ತಗೊಳ್ಳೋದಲ್ಲ. ಈ ಥರ ದಿನಚರಿಗಳಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಿ, ನಿಮ್ಮ ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.